ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ ಚಲಿಸದೆನಿಸಿದ ಜಡವನ್ ಆವಗಾಳಿಯೋ ಸೋಕೆ ಬಲತೀವಿ ಚಲಿಪುದದು ಮಂಕುತಿಮ್ಮ. ರಾಮಾಯಣದಲ್ಲಿ ಬರುವಂಥ ಬಹಳ ಸುಂದರವಾದಂಥ ಒಂದು ಕಥೆ ಇದು, ಒಂದು ಘಟನೆ. ರಾಮಾಯಣದಲ್ಲಿ ಈ ಥರದ ಹಲವಾರು ಘಟನೆಗಳು ನಮಗೆ ನಿತ್ಯ ಜೀವನಕ್ಕೆ ಉಪಯೋಗಕರವಾದಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯೋದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆ ಕೆಲವು ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಗೌತಮ ಮಹರ್ಷಿಯ ಪತ್ನಿ, ಗುರುಪತ್ನಿ ಅಹಲ್ಯೆ ಏನೋ ಒಂದು ತಪ್ಪು ಮಾಡಿದ್ದರಿಂದ ಗೌತಮನ ಶಾಪಕ್ಕೆ ಒಳಗಾಗ್ತಾಳೆ. ಗೌತಮ ಕೊಟ್ಟಂಥ ಶಾಪ ಏನಪ್ಪ ಅಂದರೆ, ನೀನು ಶಿಲೆಯಾಗು ಅಂತ. ಆಗ ಪಶ್ಚಾತ್ತಾಪದಿಂದ ಅಹಲ್ಯ ಇಲ್ಲ ನಾನು ಮಾಡಿ ತಪ್ಪಾಯಿತು ಅಂತ ಹೇಳಿದಾಗ ಅದು ಗೌತಮನ ಒಂದು ವಾಗ್ದಾನ ಏನಪ್ಪ ಅಂದರೆ, ಶ್ರೀರಾಮ ಎಷ್ಟೋ ವರ್ಷಗಳ ನಂತರ ಇಲ್ಲಿಗೆ ಬರ್ತಾನೆ, ಅವನ ಕಾಲಿನ ಸ್ಪರ್ಶ ನಿನಗಾದಾಗ ನೀನು ಮತ್ತೆ ಶಿಲೆಯಾಗಿ ನಿಂತಿದ್ದವಳು ಮತ್ತೆ ಜೀವ ತೆಳಿತೀಯಾ ಅಂಥೇಳಿ ಅವನು ಅದಕ್ಕೊಂದು ಶಾಪಕ್ಕೆ ವಿಮೋಚನೆಯ ಮಾರ್ಗವನ್ನು ಹೇಳ್ತಾನೆ ಅಂತ. ಸೊ ಹಾಗೆ ರಾಮ ವನವಾಸದ ಸಂದರ್ಭದಲ್ಲಿ ಬರ್ತಾ ಈ ಒಂದು ಸಂದರ್ಭ ಕೂಡ ಬರುತ್ತೆ. ಅಹಲ್ಯೆ ಶಿಲೆಯಾಗಿ ಬಿದ್ದಂಥ ಜಾಗಕ್ಕೆ ಬಂದು ಅದರ ಮೇಲೆ ಅವನು ಕಾಲಿಟ್ಟಾಗ ಸಡನ್ನಾಗಿ ಅಹಲ್ಯೆ ಎದ್ದು ನಿಂತಲು, ಅಹಲ್ಯೆಯ ಶಾಪ ವಿಮೋಚನೆಯಾಯಿತು ಅಂತ. ಶಿಲೆಯಾಗಿ ನಿದ್ರಿಸುತ್ತಿದ್ಲವಳು ಶಾಪದ ಪ್ರಭಾವದಿಂದ. ಆಗ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಲು. ಸೊ ಇದು ರಾಮಾಯಣದ ಕಥೆಯಲ್ಲಿ ಬರುವಂಥ ಒಂದು ಸುಂದರವಾದಂಥ ಸಂದರ್ಭ. ಇದು ಬಹಳಷ್ಟು ಚರ್ಚೆಗೆ, ವಾದ ವಿವಾದಕ್ಕೆ ಒಳಗಾದಂತಹ ಒಂದು ಸಂದರ್ಭ. ಅಹಲ್ಯೆಗೆ ಶಾಪ ಯಾಕೆ ಬಂತು, ಆ ಸಂದರ್ಭದಲ್ಲಿ ಅವಳ ತಪ್ಪನ್ನು ಮನ್ನಿಸ್ಬೇಕಿತ್ತ, ಇದೆಲ್ಲ ಒಂದು ರೀತಿಯ ಧರ್ಮ ಜಿಜ್ಞಾಸೆಗಳು. ಧರ್ಮಕ್ಕೆ ಸಂಬಂಧಪಟ್ಟಂಥ ನೀತಿಗಳನ್ನು ಹೇಗೆ ಅನ್ವಯ ಮಾಡಬೇಕು ಅನ್ನೋಂಥ, ಇವಾಗ ನಾವು ನೋಡ್ತೀವಲ್ಲ, ರೂಲ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ರೂಲ್ಸ್ ಇದೆ. ಆ ರೂಲ್ಸನ್ನು ಹೇಗೆ ಅಪ್ಲೈ ಮಾಡಬೇಕು, ಪೊಲೀಸ್ ಫಾಲೋ ಮಾಡೋವಂಥ ಒಂದು ಭಾರತೀಯ ನ್ಯಾಯ ಸಂಹಿತೆ ಅಂತಿದೆ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ಸೊ ಈ ಅಪ್ಲಿಕೇಶನ್ ಆಫ್ ರೂಲ್ಸ್ ಅಂತ ನಾವು ಇವಾಗ ಏನು ಅನ್ಕೋತೀವಿ, ಹಾಗೆ ಎಥಿಕ್ಸ್, ನೈತಿಕತೆಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಚರ್ಚೆ ಈ ಘಟನೆಯ ಹಿಂದೆ ನಾವು ನೋಡ್ತೀವಿ. ಸೊ ರಾಮ ಅದಕ್ಕೆ ಅನೇಕ ರೀತಿಯಲ್ಲಿ ತತ್ವಗಳನ್ನು, ಸಿದ್ಧಾಂತಗಳನ್ನು ಮುಂದಿಟ್ಟು ಧರ್ಮದ ಸೂಕ್ಷ್ಮಗಳನ್ನು ವಿವರಿಸ್ತಾನೆ. ವಾಲ್ಮೀಕಿ ರಾಮಾಯಣದ ಒಂದು ಸುಂದರವಾದಂಥ ಭಾಗ. ಆ್ಯಕ್ಚುಲಿ ಡಿವಿಜಿಯವರು ಶ್ರೀರಾಮ ಪರೀಕ್ಷಣಂ ಅಂಥೇಳಿ ಒಂದು ಸುಂದರವಾದಂಥ ಕವನ ಬರೆದಿದ್ದಾರೆ. ಅದು ಇದೇ ಒಂದು ವಿಚಾರವನ್ನು ಕುರಿತಂತೆ ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಬಹಳ ಸುಂದರವಾದಂಥ ಭಾಗ. ಆಸಕ್ತರದನ್ನು ಓದಿದರೆ ಖಂಡಿತ ಅದು ಉಪಯೋಗ ಆಗುತ್ತೆ ಅಂತ. ಬಟ್ ಇಲ್ಲಿ ಮುಕ್ತಕಕ್ಕೆ ವಾಪಸ್ ಬರೋದಾದರೆ, ರಾಮನ ಪದತಲದಿಂದ ಸ್ಪರ್ಶಗೊಂಡು ಎದ್ದು ನಿಂತಹ ಶಿಲೆ ಅಹಲ್ಯೆಯಾಯಿತು. ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಜಡವಾಗಿ ಬಿದ್ದಂಥದ್ದು ಯಾವುದೋ ಒಂದು ಶಕ್ತಿ ಅದಕ್ಕೆ ಸೇರಿದಾಗ ಅದು ಜೀವವಾಗುತ್ತೆ. ಅದು ಜಡ ಜೀವಗಳ ಸುಲಭವಾಗಿ ಪರಿವರ್ತನೆಗೊಳ್ಳುವಂಥ ಒಂದು ಸಂಬಂಧವ ಅಂತ ನಮಗೆ ಅನಿಸುತ್ತೆ. ಇವಾಗ ಯಾವುದೋ ಒಂದು ಕಲ್ಲಿದೆಯಪ್ಪ, ಆ ಕಲ್ಲು ಮೇಲೆ ರಾಮ ಕಾಲಿಟ್ಟ ತಕ್ಷಣಕ್ಕೆ ಅದು ಎದ್ಬಿಡ್ತಾ, ಈ ಥರ ಪ್ರಶ್ನೆಗಳು ನಮಗೆ ಬರುತ್ತೆ. ಯಾಕೆ ನಾವು ನಾಸ್ತಿಕ ಅವೆಲ್ಲ ಇದ್ದೀವಿ ನಾವೆಲ್ಲ ಅಲ್ವಾ, ನಾವು ಪ್ರಶ್ನಿಸ್ಕೊಳ್ತಾ ಇರ್ತೀವಿ.
ಆದರೆ ಇಲ್ಲಿ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ರಾಮಾಯಣದ ಈ ಕಥೆಯ ಒಂದು ಸಂದೇಶವೂ ಕೂಡ ಕಲ್ಲು ಅಂತಂದರೆ ನಾವು ಕಾಣುವಂಥ ಅಲ್ಲಿ ಮಾದಾಪುರದ ಹತ್ರ ಇರೋವಂಥ ಬಂಡೆ ಆ ರೀತಿ ಅಂತ ಅಂದ್ಕೊಳ್ಳೋದಕ್ಕಿಂತ ಶಾಪಗ್ರಸ್ತನಾದಾಗ ನನಗೆ ಯಾವ ಸಾಮಾಜಿಕ ಬೆಂಬಲವೂ ಇಲ್ಲದಂತೆ ನಾನು ಸಕ್ರಿಯನಾಗಿ ಎಲ್ಲ ಕಡೆ ಭಾಗವಹಿಸೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ನಾನು ಇರ್ತೀನಿ. ಯಾಕೆ? ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಸಮುದಾಯದವರು ಒಂದು ರೀತಿಯ ನಿಷೇಧ ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಹಾಗಾಗಿ ಈ ಶಿಲೆ ಅನ್ನೋದು ಒಂದು ಸಾಪೇಕ್ಷ ಸಾಂಕೇತಿಕವಾದಂಥ ಶಬ್ದ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ತಪ್ಪು ಮಾಡಿದಾಗ ಆ ತಪ್ಪು ನನಗೆ ಅರ್ಥ ಆಗಬೇಕು. ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿ ಹೋಗಬೇಕು ಅನ್ನೋಂಥ ಪಶ್ಚಾತ್ತಾಪದ ಭಾವ ನನಗೆ ಬರಬೇಕು. ಪಶ್ಚಾತ್ತಾಪ ಅಂದ್ರೇನೋ ಘಟನೆಯ ನಂತರ ನನಗೆ ಉಂಟಾಗುವಂಥ ತಾಪ. ಆ ಘಟನೆಯನ್ನು ನನ್ನ ಒಂದು ಶಕ್ತಿ ಮೀರಿ ನಾನು ಮಾಡಿಬಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ನಾನು ಇಚ್ಛಾಪೂರ್ವಕವಾಗಿ ಮಾಡಿದ್ನಾ ಏನೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾಡಿದ ನಂತರ ಅದು ತಪ್ಪು ಅಂತ ನನಗೆ ಗೊತ್ತಾಯಿತು. ಪಶ್ಚಾತ್ತಾಪವನ್ನು ನಾನು ಪಡ್ತಾ ಇದ್ದೀನಿ. ಬಹಳ ಉದಾತ್ತವಾದಂಥ ಸಂದೇಶ ಇಲ್ಲಿ ಏನಪ್ಪ ಅಂತಂದರೆ, ಯಾವುದೇ ತಪ್ಪಿತಸ್ಥನಿಗೂ ಯಾವುದೇ ಪಾಪಿಗೂ ಅದರಿಂದ ವಿಮೋಚನೆಯ ಸಾಧ್ಯತೆ ಇದ್ದೇ ಇದೆ. ಅದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಆ ಪಶ್ಚಾತ್ತಾಪ. ಅಹಲ್ಯೆಗೆ ಬಂದಂತೆ ಪಶ್ಚಾತ್ತಾಪ ಬಂದಾಗ ಆ ಶಾಪಕ್ಕೆ ವಿಮೋಚನೆ ಸಾಧ್ಯ ಇದೆ. ಆ ಸಾಧ್ಯತೆಯನ್ನು ಪೂರ್ಣಗೊಳಿಸೋದಕ್ಕೆ ಶ್ರೀರಾಮನಂತಹ ಒಂದು ವಿಶೇಷ ಶಕ್ತಿ ನಮಗೆ ಬೇಕಾಗತ್ತೆ. ಸೊ ಯಾರನ್ನೂ ಕೂಡ ಇನ್ನೂ ಇದು ಸಾಧ್ಯ ಇಲ್ಲ, ಇನ್ನೂ ಇವ್ರಿಗೆ ಹೋಪ್ಲೆಸ್, ಇವ್ರು ರಿಪೇರಿನೇ ಆಗಲ್ಲಪ್ಪ ಅಂತ ನಾವು ಅನ್ನಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವರಲ್ಲಿ ಪರಿವರ್ತನೆ ಸಾಧ್ಯ. ಆ ಪರಿವರ್ತನೆಗೆ ಬೇಕಾದಂತಹ ಸಾತ್ವಿಕ ಶಕ್ತಿ ನಮಗೆ ಬೇಕು. ಯಾಕೆ? ನಾವು ಯಾವುದೋ ತಾಮಸಿಕವಾದಂಥ ಒಂದು ಭಾವದಿಂದ ಒಂದು ಹಿನ್ನೆಲೆಯಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ. ಅದರಿಂದ ವಿಮುಖರಾಗಿ ನಾವು ಎದ್ದು ಬರ್ತೀವಿ ಅಂತಂದರೆ ನಮಗೆ ಆ ಥರದ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಪರಿವರ್ತನೆಗೆ ಪೂರಕವಾದಂತಹ ಮಾರ್ಗದರ್ಶನ ನಮಗೆ ಬೇಕಾಗತ್ತೆ. ಅದನ್ನು ಶ್ರೀರಾಮ ಇಲ್ಲಿ ಸಾಂಕೇತಿಕವಾಗಿ ತಂದುಕೊಟ್ಟಿದ್ದಾನೆ. ಸೊ ನಮ್ಮಲ್ಲೂ ಕೂಡ ಜೀವನದಲ್ಲಿ ಈ ರೀತಿಯ ತಪ್ಪುಗಳು ಏನೇನೋ ನಡೀತಾ ಇರ್ತೇವೆ. ನಾವು ಸಾಕಷ್ಟು ರೀತಿಯಲ್ಲಿ ಎಡುತ್ತಾ ಇರ್ತೀವಿ. ಎಡುವುದಾಗಲೆಲ್ಲ ನಮ್ಮಲ್ಲಿ ಪಶ್ಚಾತ್ತಾಪದ ಭಾವ ಅಂತ ಅನ್ನೋದಕ್ಕಿಂತ ಒಂದು ರೀತಿಯ ನಮ್ಮನ್ನು ನಾವು ತುಷ್ಟೀಕರಿಸ್ಕೊಳ್ಳೋವಂಥ ಭಾವನೆ ಜಾಸ್ತಿ. ನಾನು ಮಾಡಿದ್ದು ಸರಿ, ಇನ್ನೇನು ಮಾಡೋಕ್ಕಾಗ್ತಿತ್ತು, ಆ ಸಂದರ್ಭದಲ್ಲಿ ನಾನು ಹೀಗೆ ಮಾಡಬೇಕಾಯ್ತು ಅನ್ನೋದಾಗಲಿ, ಅಥವಾ ಅವ್ರು ಹಂಗೆ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅನ್ನೋಂಥ ಒಂದು ಪ್ರತೀಕಾರದ ಒಂದು ಭಾವನೆಯಿಂದ ಮಾಡೋವಂಥದ್ದಾಗಲಿ, ಈ ರೀತಿ ನಾವು ಮಾಡಿರ್ತೀವಿ. ಅದೇನೂ ಇಲ್ಲದೆ ನಿರ್ಮಲವಾದಂಥ ಭಾವದಿಂದ ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿಪಡಿಸ್ಕೊಳ್ಳೋವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನನಗೆ ನಾನು ತಿದ್ದುಕೊಳ್ಳೋವಂಥ ಒಂದು ಭಾವದಲ್ಲಿ ನಾನು ಹೋದಾಗ ಅದಕ್ಕೆ ಪೂರಕವಾದ ಸಾತ್ವಿಕ ಶಕ್ತಿ ನಮಗೆ ಸಿಕ್ಕತ್ತೆ. ನಾವು ಆ ಒಂದು ಶಿಲೆಯ ಸ್ಥಿತಿಯಿಂದ ಚೈತನ್ಯದ ಸ್ಥಿತಿಗೆ ಬದಲಾಗೋದಕ್ಕೆ ಸಾಧ್ಯ ಆಗತ್ತೆ. ಈ ಉದಾತ್ತವಾದಂಥ ಚಿಂತನೆ ನಮ್ಮಲ್ಲೆಲ್ಲರಲ್ಲೂ ಬಂದಾಗ ನಮ್ಮನ್ನು ನಾವು ತಿದ್ದುಕೊಂಡು ಮೇಲಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನವನ್ನು ಪಡ್ಬೋದು. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.